ಸೇರಿ ದೂರ ದೇಶದಲ್ಲಿ ಯುದ್ಧ ಮಾಡುತ್ತಾ ಸತ್ತು ಹೋದ. ಯಾವುದೋ ಪತ್ರ ಬಂದಿದೆ. ಓದು ಬರದ ನಾನು ಓದಿ ಹೇಳಿರೆಂದು ಕುಲಕರ್ಣಿ ಬಳಿ ಅವರ ಬಳಿ ಕೇಳಿದೆ. ಅದಕ್ಕವರು, ಕಾಳಪ್ಪ, ಪತ್ರದ ಮಜಕೂರ ಓದ್ ಹೇಳ್ತೇನೆ, ನಾ ಜಳಕ ಮಾಡಿ ಬರೋದಿಗೆ ಅಲ್ಲಿ ಕಾಣೋ ರಾಶಿ ಕಟ್ಟಿಗೆ ಸಿಗ್ದಾಕ್ ಬಿಡ ಅಂತ ಅಂದ್ರು. ಸಂಜಿ ಮಠ ಆ ಕಟ್ಗಿ ಹೊಡೆಯೋ ಕೆಲಸನೇ ಆಗ್ತದೆ. ಅದಕ್ಕ ನಾ ಇಲ್ಲಿ ಬಂದೀನಿ. ಒಸಿ ಓದಿ ಹೇಳು. ಇಲ್ಲೇ ತಗೊಳ್ಳಪ್ಪ. ಇದು ಸರಕಾರದ ಪತ್ರ. ಕಂಪನಿ ಸರ್ಕಾರವು ಯುದ್ಧದಲ್ಲಿ ಮಡಿದ ನಿನ್ನ ಮಗನಿಗೆ 5 ಎಕರೆ ಜಮೀನನ್ನು ಮಂಜೂರು ಮಾಡಿದೆ. ವಿಷಯ ಏನೋ ಸಂತೋಷಕ್ಕೆ, ಆದರೆ ಹಂಚಿಕೊಳ್ಳಲು ಮಗನೇ ಇಲ್ಲವಲ್ಲ ಜ್ಯೋತಿಬಾ. ಮಂಜೂರು ಮಾಡಿದ ಭೂಮಿಯನ್ನು 15 ದಿನಗಳಲ್ಲಿ ಸುಪಾರ್ತಿಗೆ ತೆಗೆದುಕೊಳ್ಳಬೇಕೆಂದು ಪತ್ರದಲ್ಲಿ ಬರೆದಿದೆ. ಬಹಳ ಉಪಕಾರವಾಯ್ತಪ್ಪ. ನಾನಿನ್ನು ಬರ್ತೀನಿ. ಜ್ಯೋತಿಬಾ, ನಿನ್ಗೊಂದು ಮಾತು ಹೇಳ್ಬೇಕು ಅನ್ಸೈತೆ. ಮನುಷ್ಯ ಬದುಕಿದ್ದಾಗ ಸಿಗ್ಬೇಕಾಗಿದ್ದ ಪ್ರೀತಿ, ಸನ್ಮಾನ, ಗೌರವ, ಪುರಸ್ಕಾರ, ಪ್ರಶಸ್ತಿ ಎಲ್ಲ ಅವನ್ ಸತ್ತ ಮೇಲೇನೆ ಸಿಗೋದು. ನನ್ನ ಮಗನ್ ತರಾನೇ. ನನ್ನ ಮಗನ್